ಸರ್ ಈಗ ರಾಜ್ಯದಲ್ಲಿ ಸ್ವಾಮೀಜಿ ಬಾಯಲ್ಲಿ ಯಾಕೆ ಬಂತು ಸರ್? ಯಾಕೆ ಕೇಳಿ ಇಲ್ಲಿ ಈ DK ಸುರೇಶ್ ಸೋಲಿಕ್ಕೆ ಇವರೆಲ್ಲ ಕಾರಣ. ಇವರೆಲ್ಲ ಈ ಮಠ ಯಾರೇ ಮಾಡಿದ್ದು? ದೇವೇಗೌಡರು ಮಾಡಿದ ಮಠ. ಬಾಲಗಂಗಾಧರನಾಥ ಸ್ವಾಮಿಯವರ ವಿರುದ್ಧವಾಗಿ ಇವರೊಂದು ಇಲ್ಲಿ ಮಠ ಮಾಡಿಸಿದ್ದು. ಮಠ ಪ್ರಾರಂಭ ಮಾಡಿದ್ದ ದಿವಸದ ಅವ್ರು ಭಾಷಣ ಮಾಡಿದ್ದು ಯಾರ ಹತ್ರ ಕ್ಲಿಪ್ಪಿಂಗ್ಸ್ ಇದ್ರೆ ನೀವು ವೆರಿಫೈ ಮಾಡಿ, ಗೊತ್ತಾಯ್ತಾ? ಇವರು ಮಾಡಿದ್ದು ದೇವೇಗೌಡರ ಕೃಪಾಶೀರ್ವಾದದಿಂದ ಮಠ ಪ್ರಾರಂಭ ಮಾಡಿದ್ದಂಥದ್ದು. ಈಗ ದೇವೇಗೌಡರ ಅಳಿಯರಿಗೆ ಮಾಡಿ ಸುರೇಶ್ ಸೋಲಿಕ್ಕೆ ಇವ್ರುಗಳೇ ಕಾರಣ, ಗೊತ್ತಾಯ್ತಾ? ಇವ್ರುಗಳು ಆ ಮಾಡಿದ ಒಂದು ಕ್ರಮಕ್ಕೆ ಅದನ್ನು ಮುಚ್ಚಾಕೊಳ್ಳೋಕ್ಕೆ ಈಗ ಹೇಳೋದು ಶಿವಕುಮಾರ್ ಮುಖ್ಯಮಂತ್ರಿ ಜಾಗ ಬಿಟ್ಕೊಡಿ ಅಂತ ಈಗ ಹೇಳೋದಷ್ಟೇ. ಮತ್ತು ಇವ್ರು ಯಾಕೆ ಸೋಲ್ಸರು ಸುರೇಶನ್ಗೆ? ಇವರೆಲ್ಲ ಸೇರಿ ದೇವೇಗೌಡರು ತಾನೇ ಮಠ ಮಾಡಿದ್ದದು. ದೇವೇಗೌಡರು ಮಠ ಮಾಡಿ ಕೊಟ್ಟಾದ್ಮೇಲೆ ಉಪಕಾರ ಸ್ಮರಣೆ ಇರಬೇಕಲ್ವಾ? ಉಪಕಾರ ಸ್ಮರಣೆ. ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಂಜುನಾಥ್ ಅವ್ರ ಪರವಾಗಿ ನಿಂತ್ಕೊಂಡು ಇವರು ಸುರೇಶ್ ಸೋಲ್ಸಿರೋದು ಇವರು. ಮತ್ತೆ ಇವರೆಲ್ಲ ವಕೀಲರೆಲ್ಲ ಓಟ್ ಹಾಕಿ ಸುರೇಶ್ ಯಾಕೆ ಸೋಲ್ತಾ ಇದ್ರು? ಏನು ಕೆಲಸ ಮಾಡಿರ್ಲಿಲ್ವಾ ಸುರೇಶ್? ಕ್ಷೇತ್ರದಲ್ಲಿ ಎಲ್ಲ MP ಗಳಿಗಿನ್ನ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿರೋದು ಅಂದರೆ DK ಸುರೇಶನೇ, ಗೊತ್ತಾಯ್ತಾ? ಅಷ್ಟು ಕೆಲಸ ಮಾಡಿದ್ರು ಸೋಲಿದ್ರು ಅಂತಂದ್ರೆ ಏನೆಲ್ಲ ಪಿತೂರಿಗಳು ಮಾಡಿರ್ತಾರೆ ಎಲ್ಲ ಸೇರಿ. ತಂದಿಕ್ತಾವ್ರ ತಂದು ಒತ್ಕೊಂಡು ಹೋಗ್ತಾವ್ರ, ಯಾರಿಗೆ ಗೊತ್ತಾವ್ರ? ತಂದಿಡೋದೊಂದು, ತಂದಿದ್ರು ಒತ್ಕೊಂಡು ಹೋಗೋದೊಂದು. ಅದರಲ್ಲಿ ಯಾವ ಇದು ಮಾಡ್ತಾವ್ರೆ ಅನ್ನೋದು ಅವ್ರು ನಮಗೆ ಗೊತ್ತಾಗಲ್ಲ. ಏನಂತ ಸಿದ್ದರಾಮಯ್ಯವರು ಅಲ್ಲ ಕರೆಕ್ಟೇ. ಈಗ ನೋಡಿ, ನ್ಯಾಷನಲ್ ಪಾರ್ಟಿ ಈಗ BJP ಆಗಲಿ ಕಾಂಗ್ರೆಸ್ ಆಗಲಿ ಇವಕ್ಕೆ ಹೈಕಮಾಂಡ್ಗಳಿದ್ದಾವೆ. ಯಾರ್ದು ಏನೇ ಅನಿಸಿಕೆ ಇರ್ಬೋದು. ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ನವರು ಎಲ್ಲಿನವರೆಗೂ ಮುಂದುವರಿಯೋಕ್ಕೆ ಅವಕಾಶ ಕೊಡ್ತಾರೆ ಅಲ್ಲಿನವರೆಗೂ ಇರ್ತಾರೆ. ಯಾವಾಗ ಅವಕಾಶ ತಪ್ಪುತ್ತೆ ಅವಾಗ ಅವ್ರು ಏನು ಮಾಡ್ತಾರೆ? ಹೈಕಮಾಂಡ್ ಮಾತು ಕೇಳಲೇಬೇಕು. ಅವರು ಕೇಳಬೇಕು, ಇನ್ನೊಬ್ರು ಕೇಳಬೇಕು. ಕಾಂಗ್ರೆಸ್ ಪಾರ್ಟಿಗೆ ಆ ರೀತಿ ನಡೆಯುವಂಥದ್ದು. ಅಲ್ಲ ರೀ, ಅವ್ರನ್ನ ಕುಂಡಿಸ್ಕೊಂಡು ಒಂದು ಧಾರ್ಮಿಕ ಸಭೆಯಲ್ಲಿ ಈ ಥರ ಎಲ್ಲ ಮಾತಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋದಿಲ್ಲ. ಸಿದ್ದರಾಮಯ್ಯನವರು ಇನ್ನೊಬ್ರು ಅವ್ರನ್ನ ಕೂಡಿಸ್ಕೊಂಡು ಒಂದು ನಾಡಪ್ರಭು ಕೆಂಪೇಗೌಡ ದಿನಾಚರಣೆ ಎಲ್ಲರೂ ಕೂಡ ಒಂದು ಆಸಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂಥ ದಿನಾಚರಣೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂಥದ್ರಲ್ಲಿ ರಾಜಕೀಯಗಳನ್ನೆಲ್ಲ ಮಾತಾಡ್ಕೊಂಡು ಬರ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋವಂಥದ್ದಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೋಡಿ, ನಾವು ನೋಡಿರೋ ಸ್ವಾಮಿಗಳು ಯಾರು ಅಂದರೆ ಸಮಾಜಕ್ಕೆ ಒಳಿತನ್ನ ಮಾಡ್ತಕ್ಕಂಥದ್ದು. ಸಮಾಜನೇ ಜಾತಿಗಲ್ಲ, ಮಾನವ ಕುಲಕ್ಕೆ ಒಳಿತನ್ನ ಮಾಡ್ತಕ್ಕಂಥದ್ದು. ಆ ಸಮಾಜದಲ್ಲಿ ಇರ್ತಕ್ಕಂಥ ಪಿಡುಗನ್ನ, ಸಾಮಾಜಿಕ ಪಿಡುಗನ್ನ ದೂರ ಮಾಡ್ತಕ್ಕಂಥದ್ದು.